ಮುಂಬೈಯಲ್ಲಿ ವಾಸ ಮಾಡ್ತಾ ಇರೋದು ನಾನು. ಮೈಸೂರು ಹಳ್ಳಿ ಸ್ಟೈಲ್ ಅಡುಗೆನೇ ಕೂಡ ನಾನು ಮುಂಬೈಗೆ ಬಂದು ಮಾಡ್ತಾ ಇರೋದು. ರಾಗಿ ಮುದ್ದೆ, ನಮ್ಮದು ವಿವಿಧಾದ ಕಾಳುಗಳು ಮತ್ತು ತರಕಾರಿಗಳು ಮತ್ತು ನುಗ್ಗೆಕಾಯಿ ಈ ಥರ. ಇವತ್ತಿನ ಸ್ಪೆಷಲ್ ಏನಂದರೆ ನುಗ್ಗೆಕಾಯಿ ಸಾಂಬಾರು ಮುದ್ದೆ ಮಾಡ್ತಾಯಿದ್ದೀನಿ. ಜಸ್ಟ್ ಆಯಿಲನ್ನು ಆ್ಯಡ್ ಮಾಡ್ತಾಯಿದ್ದೀನಿ, ಸಾಸಿವೆಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಡ್ರಮ್ ಸ್ಟಿಕ್ ಸಾಂಬಾರು ಮಾಡಬೇಕು ಅಂದ್ಕೊಂಡಿದ್ದೀನಿ. ಅದಕ್ಕೆ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಬೇಳೆ ಎಲ್ಲ. ಇವಾಗ ಈರುಳ್ಳಿಯನ್ನು ಆ್ಯಡ್ ಮಾಡ್ತೀನಿ. ಇದನ್ನು ಫ್ರೈ ಮಾಡಬೇಕು. ಸ್ವಲ್ಪ ಪಿಂಕ್ ಕಲರ್ ಬರೋ ತನಕ ಫ್ರೈ ಮಾಡೋಣ. ಕರಿ ಲೀವ್ಸನ್ನು ಆ್ಯಡ್ ಮಾಡ್ತಾಯಿದ್ದೀನಿ, ಆ ಥರನೇ ಗರಿ ಸಮೇತ ಆ್ಯಡ್ ಮಾಡಿದ್ದೀನಿ. ಜೊತೆಗೆ ಒಂದು ಗ್ರೀನ್ ಚಿಲ್ಲಿಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಗಾರ್ಲಿಕ್, ಜಿಂಜರ್ ಇಷ್ಟನ್ನು ಕೂಡ ಜೊತೆಲಿ ಆ್ಯಡ್ ಮಾಡಿದ್ದೀನಿ. ಜೊತೆಗೆ ಸಾಲ್ಟ್ ರುಚಿಗೆ ತಕ್ಕಂತೆ ನನಗೆ ಮೆಜರ್ಮೆಂಟ್ ಗೊತ್ತಿರುತ್ತೆ, ಅದಕ್ಕೆ ಇಷ್ಟನ್ನು ಸಾಲ್ಟನ್ನು ಆ್ಯಡ್ ಮಾಡಿದ್ದೀನಿ. ಏಕೆಂದರೆ ಚೆನ್ನಾಗಿ ಫ್ರೈ ಆಗುತ್ತೆ. ಮತ್ತು ಇವಾಗ ಟೊಮೊಟೊವನ್ನು ಆ್ಯಡ್ ಮಾಡೋಣ. ತುಂಬ ಮೆತ್ತಗಾಗೋ ಮಟ್ಟಿಗೆ ಫ್ರೈ ಮಾಡಬೇಕು. ಒಂದು 2 ನಿಮಿಷ ಮುಚ್ಚಿಡಬೇಕಾಗುತ್ತೆ, ಅದು ಮೆತ್ತಗಾಗಬೇಕಲ್ಲ ಅದಕ್ಕೆ. ಇವಾಗ ಮೆತ್ತಗಾಗಿದೆ ನೋಡಿ, ಚೆನ್ನಾಗಿ ಮೆತ್ತಗಾಗಿದೆ. ಇವಾಗ ನಾವು ಸ್ವಲ್ಪ ಹಳದಿ ಪೌಡ್ರನ್ನ ಆ್ಯಡ್ ಮಾಡೋಣ. ಜಾಸ್ತಿ ಹಾಕಿದ್ರೆ ಕಹಿ ಬಂದ್ಬಿಡುತ್ತೆ, ಅದಕ್ಕೆ ನೋಡ್ಕೊಂಡು ನೀವು ಹಾಕಿ. ನಿಮ್ಮ ಮೆಜರ್ಮೆಂಟ್ಗೆ ತಕ್ಕಂತೆ ಹಾಕಬೇಕು. ನಾನು ಇಬ್ಬರಿಗೋಸ್ಕರ ಸಾಂಬಾರು ಮಾಡ್ತಿರೋದು. ಜೊತೆಗೆ ಈಗ ಡ್ರಮ್ ಸ್ಟಿಕ್ ಅಂದರೆ ನುಗ್ಗೆಕಾಯಿನ ಫ್ರೈ ಮಾಡ್ತಾಯಿದ್ದೀನಿ. ಇದು ಒಂದು ಸ್ವಲ್ಪ ಬಾಡ್ಕೋಬೇಕು, ಹಸಿ ಸ್ಮೆಲ್ಲು ಹೋಗಬೇಕು. ಇದನ್ನು ಹಿಂಗೆ ಸ್ವಲ್ಪ ಬಾಡಲಿ ಅಂತ ಬಿಡ್ತಾ ಇದ್ದೀನಿ. ಹಸಿ ವಾಸನೆ ಹೋಗಿದೆ. ಇವಾಗ ಬೇಳೆಯನ್ನು ಸೇರಿಸೋಣ. ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಬೇಳೆ ನೀವು ಆ್ಯಡ್ ಮಾಡ್ಕೋಬೇಕಾದ್ರೆ ನಾನು ಇಬ್ಬರಿಗೋಸ್ಕರ ಮಾಡ್ತಾ ಇರೋದಲ್ವ. ನಾನು 1-2 ಚಮಚ ಅಷ್ಟು ಬೇಳೆಯನ್ನು ಆ್ಯಡ್ ಮಾಡಿದ್ದೀನಿ. ಅದನ್ನು ಕೂಡ ಸ್ವಲ್ಪ ತಿರುಗಿಸೋಣ. ಅದು ಕೂಡ ಒಂದು ಸ್ವಲ್ಪ ಫ್ರೈ ಆಗಲಿ. ಇವಾಗ ನಾನು 1 ಟೀ ಸ್ಪೂನಷ್ಟು ಮಸಾಲ ಪೌಡ್ರ್, ಮಿಕ್ಸ್ ಮಸಾಲ ಪೌಡ್ರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಅದು ಕೂಡ ಸ್ವಲ್ಪ ಫ್ರೈ ಆಗಬೇಕು. ಇವಾಗ ಫ್ರೈ ಆಗಿದೆ. ನಿಮ್ಗೆ ಎಷ್ಟು ತೆಳ್ಳಗೆ ಬೇಕು ಗಟ್ಟಿ ಬೇಕು ನಿಮ್ಮ ಮೆಜರ್ಮೆಂಟಲ್ಲಿ ನೀವು ನೀರು ಹಾಕ್ಕೊಳ್ಬೇಕಾಯ್ತೆ. ನಾನು 1 ಲೋಟ ನೀರನ್ನು ಆ್ಯಡ್ ಮಾಡಿದ್ದೀನಿ, ಅಂದರೆ 200 ml ನೀರನ್ನು ನಾನು ಆ್ಯಡ್ ಮಾಡಿದ್ದೀನಿ. ಆಲ್ರೆಡಿ ಉಪ್ಪೆಲ್ಲ ಹಾಕಿಟ್ಟಿದ್ದೀನಿ, ಸಾಲ್ಟೆಲ್ಲ ಆ್ಯಡ್ ಮಾಡಿದ್ದೀನಿ. ಬೇಳೆ ಅಲ್ವಾ, ಸ್ವಲ್ಪ ಬೆಂದಾದ್ಮೇಲೆ ಸ್ವಲ್ಪ ಗಟ್ಟಿ ಬರುತ್ತೆ. ವಿಸಲನ್ನು ಹಾಕಿದ್ದೀನಿ. 1 ವಿಸಲ್ ಅಥವಾ 2 ವಿಸಲ್ ಬಂದರೆ ಬೇಳೆ ಎಲ್ಲ ಬೆಂದಿರುತ್ತೆ. ಓಪನ್ ಮಾಡೋಣ. ಇವಾಗ ಓಪನ್ ಮಾಡಿದ್ದೀನಿ. ಸಾಂಬಾರು ಇಷ್ಟು ಗಟ್ಟಿ ಇದೆ. ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ನಾನು ಜಾಸ್ತಿ ಆ್ಯಡ್ ಮಾಡ್ತಾಯಿದ್ದೀನಿ. ನನಗೆ ತುಂಬ ಇಷ್ಟ ಕೊತ್ತಂಬರಿ ಸೊಪ್ಪು ಅಂದರೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಅನ್ನ ಜೊತೆ ಅಥವಾ ಮುದ್ದೆ ಜೊತೆಲಿ ಇದನ್ನು ಸೇವಿಸ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ನಾನು ವಿಡಿಯೋ ಮಾಡಿ ತಿಳಿಸ್ತೀನಿ.